ಫುಲ್ ಬಾಯೆಲ್ಲ ಚೀಸು ಕ್ರಿಸ್ಪಿ 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 ಫುಲ್ ಕರಂ 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 ಅಂತೈತೆ. ಹೆಂಗುರು ತಿನ್ನೋದು ಇಷ್ಟಪ್ಪ ಐತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದಿ ಫುಡ್ ಶೋ ಮ್ಯಾನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮೆಕ್ಡೊನಲ್ಡ್ಸ್ ನ ಮುಂದೆ ನಿಂತಿದೀವಿ. ಮೆಕ್ಡೊನಲ್ಡ್ಸ್ ನಲ್ಲಿ ಸಿಗೋ ಫುಲ್ ಕಾಸ್ಟ್ಲಿಯೆಸ್ಟ್ ಬರ್ಗರ್, ಅದ್ ಬಿಟ್ರೆ ಲೋಯೆಸ್ಟ್ ಬರ್ಗರ್ ನ ತಗೊಂಡು ನಿಮ್ಗೆ ರಿವ್ಯೂ ಮಾಡಿ ಹೇಳ್ತೀನಿ. ನೋಡೋಣ, ಮೆಕ್ಡೊನಲ್ಡ್ಸ್ ಒಳಗೆ ಹೋಗ್ತಿದೀವಿ. ಯಾವ್ದು ಕಾಸ್ಟ್ಲಿಯೆಸ್ಟ್ ಇದೆ, ಯಾವ್ದು ಲೋಯೆಸ್ಟ್ ಇದೆ ತಗೋಬಿಟ್ಟು ನಿಮಗೆ ತೋರಿಸ್ತೀನಿ. ಚಿಕನ್ ನೋಡು, ಚಿಕನ್ ಅವ್ರಿಗೆ ಕೇಳು ಓನ್ಲಿ ಬರ್ಗರ್ ಮೆನ್ಯೂ ಕೊಡಿ ಅಂತ. ಇರೋದು ಕಾಂಬೋಸ್ ಬೇಡ ಅಂತ ಹೇಳು. ಕಾಂಬೋಸ್ ಬೇಡ, मील ಬೇಡ. एक चिकन का प्राइस सबसे लोएस्ट वाला और एक सबसे हाईएस्ट है. ನೋಡಿ, ಇಲ್ಲಿ ಸ್ಟಾರ್ಟ್ ಆರ್ಡರ್ ಹೋಗ್ಬೇಕು. ನಿಮಗೆ ಕನ್ನಡದ ಇಂಗ್ಲಿಷ್? ಇಂಗ್ಲಿಷ್. ಈಟೀನ್ ಹೋಗ್ಬೇಕು. ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬೇಕು ಮಚ್ಚ. ತಡೀತೆ, ಬರ್ಗರ್ ಹೋಗ್ಬೇಕು. ನಿಮಗೆ ನೋಡಿ ಇಲ್ಲಿ ಸೊ ಯಾವ್ದು ಎಷ್ಟೆಷ್ಟು ಪ್ರೈಸ್ ಅಂತ ಇದೆ. ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ನಾವಿವಾಗ ಯಾವ ಮಚ್ಚ ಮಾಡೋದು, ಚಿಕನ್ ಸರ್ಪ್ರೈಸ್ ಬರ್ಗರ್ 63 ರೂಪಾಯಿ. ಇದು 63 ರೂಪಾಯಿ ಒಂದು ಮಾಡಿದೀವಿ. ಅದ್ ಬಿಟ್ರೆ ಫುಲ್ ಕಾಸ್ಟ್ಲಿಯೆಸ್ಟ್ ಒಂದು ಮಾಡಿದೀವಿ. ಕಾಸ್ಟ್ಲಿಯೆಸ್ಟ್ ನೋಡಿ ಇಲ್ಲಿ ಕಾಸ್ಟ್ಲಿಯೆಸ್ಟ್ ಮೆಕ್ ಚೀಸ್ ಬರ್ಗರ್ ಚಿಕನ್ 255. ಇದೊಂದು ಬರ್ಗರ್ ಮಾಡಿದೀವಿ. ಇದೆರಡೂ ಆರ್ಡರ್ ಮಾಡಿದೀವಿ. ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ. ಫುಲ್ ಲೋಯೆಸ್ಟ್ ಪ್ರೈಸ್ ಟೇಸ್ಟ್ ಹೆಂಗಿದೆ, ಹೈಯೆಸ್ಟ್ ಪ್ರೈಸ್ ಟೇಸ್ಟ್ ಹೆಂಗಿದೆ, ಎರಡು ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ. ಚಿಕನ್ ಸರ್ಪ್ರೈಸ್ ಬರ್ಗರು ಮ್ಯಾಕ್ ಚೀಸ್ ಬರ್ಗರ್ ಚಿಕನ್ ತಗೊಂಡಿದೀವಿ. ಇದಕ್ಕೆ ನಾವು ಕ್ಯಾಶ್ ಕೋಡ್ ತಗೊಂಡಿದ್ರಿಂದ ಅವರು ಅಮೌಂಟ್ ಹಾಕಿಲ್ಲ. ನಿಮಗೆ ಮೊದಲೇ ತೋರಿಸಿದ್ದೀನಿ ಹೆಂಗೆ ಡಿಜಿಟಲ್ ಅಲ್ಲಿ ನೀವು ಬುಕ್ ಮಾಡೋದು, ಅದರಲ್ಲಿ ಪ್ರೈಸ್ ಎಲ್ಲ ತೋರಿಸಿದ್ದೀನಿ. ಬಟ್ ಇದ್ರಲ್ಲಿ ಪ್ರೈಸ್ ಹಾಕಿಲ್ಲ. ನೀವೇನಾದ್ರು ಕೌಂಟ್ರಿಗೆ ಬಂದು ತಗೊಂಡ್ರೆ ಈ ತರ ಬಿಲ್ ಸಿಗುತ್ತೆ, ಪ್ರೈಸ್ ಇರೋದು ಸಿಗಲ್ಲ. ನೋಡ್ಬೋದು ನೀವು, ಇದು 63 ರೂಪಾಯಿಂದು ಚಿಕನ್ ಸರ್ಪ್ರೈಸ್ ಬರ್ಗರು. ಇದು 255 ರೂಪಾಯಿಂದು ಮ್ಯಾಕ್ ಚೀಸ್ ಬರ್ಗರು. ಇದು ನೋಡಿ 63 ರೂಪಾಯಿಂದು. ಈ ತರ ಪೇಪರ್ ಅಲ್ಲಿ ಸುತ್ಬಿಟ್ಟು ಕೊಟ್ಟವ್ರೆ ನೋಡಿ. ಇದು 63 ರೂಪಾಯಿಂದು. ಇದು 63 ರೂಪಾಯಿಂದು. ಇದು 265 ರೂಪಾಯಿಂದು. ನೋಡಿ 265 ರೂಪಾಯಿ, 255 ಅಲ್ವಾ? 255 ರೂಪಾಯಿಂದು ಪ್ಯಾಕಿಂಗ್ ಹೆಂಗಿದೆ. ಫುಲ್ಲು ಪ್ರೊಫೆಷನಲ್ ಆಗಿ ಪ್ಯಾಕಿಂಗ್ ಮಾಡೋರೆ. ಹೆಂಗೂರು ಬಿಚ್ಚೋದಿದು. ಇದನ್ನ ಫುಲ್ ಪ್ರೊಫೆಷನಲಿ ಬಾಕ್ಸ್ ಎಲ್ಲ ಹಾಕಿ ಕೇಕ್ ತರ ಪ್ಯಾಕಿಂಗ್ ಮಾಡೋರೆ. ನೋಡ್ಬೋದು ನೀವು. ತುಂಬಾ ಇದಕ್ಕೆ ಏನೇನೋ ಹಾಕೋರೆ. ಇದು 255, ಇದು 63. ಬನ್ನೆಲ್ಲ ಫುಲ್ಲು ಸಾಫ್ಟ್ ಆಗೈತೆ. ಫುಲ್ಲು ಸ್ವಲ್ಪ ಬಿಸಿನೂ ಇದೆ. ನೋಡೋಣ ಒಳಗೆ ಏನಿದೆ ಅಂತ. ನೋಡಿ ಹಿಂಗಿದೆ ಒಳಗೆ. ನೋಡೋಣ ಇವಾಗ ಟೇಸ್ಟ್ ಹೆಂಗಿದೆ ಅಂತ. ಬನ್ನಿ. ಅಂದ್ರೆ ಜಾಸ್ತಿ ಬನ್ನೇ ಸಿಗುತ್ತೆ. ಜಾಸ್ತಿ ಈಗ ಏನು ಅಂದ್ರೆ ಅದೇ ಬರೀ ಜಾಸ್ತಿ ಬನ್ ತಿನ್ನಂಗೆ ಆಗುತ್ತೆ. ಏನು ಅಂದ್ರೆ ಒಳಗಡೆ ಸ್ವಲ್ಪ ಅಷ್ಟೇ ಚಿಕನ್ ಪ್ಯಾಟಿ ತರ ಸಿಗುತ್ತೆ. ಅಂದ್ರೆ ಏನಕ್ಕೆ ಅಂದ್ರೆ ಜಾಸ್ತಿ ಇದ್ರಲ್ಲಿ ಏನು ಒಳಗಡೆ ಇಂಗ್ರೀಡಿಯೆಂಟ್ಸ್ ಇಲ್ವಲ್ಲ, ಬರೀ ಪ್ಯಾಟಿ ಮತ್ತೆ ಬನ್ನು. ಅದ್ಬಿಟ್ರೆ ನಿಮಗೆ ಈರುಳ್ಳಿ ಮತ್ತೆ ಒಳಗಡೆ ಬರ್ಗರ್ ಸಾಸು ಇಷ್ಟೇ ಇದೆ. ಇದ್ರೊಳಗೆ ಹಾಕಿರೋ ಸಾಸು ಸಕ್ಕದಾಗೈತೆ. ಫುಲ್ಲು ಸ್ವಲ್ಪ ಸ್ಪೈಸಿ. ಆಮೇಲೆ ಟೇಸ್ಟ್ ಆಗಿರ್ಬೋದು. ಆಮೇಲೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಒಳಗಡೆ ಆಗಿರೋ ಸಾಸು. ನೋಡೋಣ ಇದಕ್ಕೆ ಇವ್ರು ಕೊಟ್ಟಿರೋ ಈ ಸಾಸ್ನ ಹಾಕೋಬಿಟ್ಟು ತಿನ್ಬಿಟ್ಟು ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನೀವು ಇದಕ್ಕೆ ನಿಜವಾಗ್ಲೂ ಸಾಸ್ ಹಾಕೊಂಡು ತಿಂದ್ರೇನೆ ಟೇಸ್ಟು. ನೀವು ಸಾಸ್ ಹಾಕೊಂಡಿಲ್ಲ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗು ಬನ್ ಅಂತಾನೆ ಅನ್ಸುತ್ತೆ. ಆಮೇಲೆ ತಿಂತ ಒಳಗಡೆ ಹಾಕಿರೋ ಇವರು ಆ ಸಾಸ್ ಇದೆಯಲ್ಲ, ಬರ್ಗರ್ ಸಾಸು, ಅದು ನಿಮಗೆ ಖಾರ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದೇ ನೀವು ಫಸ್ಟೇ ಸಾಸ್ ಹಾಕೊಂಡು ತಿಂದ್ಬಿಟ್ರೆ ತುಂಬಾ ಸಕ್ಕತ್ತಾಗೈತೆ, ಅಲ್ಟಿಮೇಟ್ ಆಗೈತೆ. ಇದಕ್ಕೆ ಕೊಟ್ಟಿರೋ 63 ರೂಪಾಯಿಗೆ ಇದು ನಿಜವಾಗ್ಲೂ ಚೆನ್ನಾಗಿದೆ. ತಗೊಂಡು ಆರಾಮಾಗಿ ನೀವು ತಿನ್ಬೋದು. ಇದು ನೋಡಿ, ಇವ್ರು ಕೊಟ್ಟಿರೋದು ನೋಡಿದ್ರೇನೆ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ನನ್ನ ಬಾಯಲ್ಲೆಲ್ಲ ನೀರು ಬತ್ತೈತೆ. ಇಲ್ಲಿ ನೋಡ್ಬೋದು ನೀವು, ಫುಲ್ಲು ಕ್ಯಾಬೇಜು, ಆಮೇಲೆ ಒಳಗಡೆ ಫುಲ್ಲು ಇಲ್ಲಿ ನೋಡ್ಬೋದು ಕ್ಯಾಬೇಜು, ಮತ್ತೆ ಏನೋ ಸಣ್ಣ ಕ್ಯಾಪ್ಸಿಕಮು,
ಒಳಗಡೆ ಒಂದು ಪ್ಯಾಟಿ, ಅದ್ರ ಕೆಳಗಡೆ ಇನ್ನೊಂದು ಪ್ಯಾಟಿ, 2 ಪ್ಯಾಟಿ ಹಾಕೋರೆ. ನೋಡೋಣ ಹೆಂಗೈತೆ ಅಂತ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಬನ್ನಿ. ಇದನ್ನು ಮತ್ತೆ ಇದನ್ನು ನೀವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಇದರಲ್ಲಿ ಫುಲ್ ಪ್ಲೈನು, ಒಳಗೂ ಫುಲ್ ಪ್ಲೈನು, ಮೇಲ್ಗಡೆನೂ ಅಷ್ಟೇ ಏನಿಲ್ಲ. ಇದಕ್ಕಾದ್ರೆ ಮೇಲ್ಗಡೆ ಎಳ್ಳೆಲ್ಲ ಹಾಕಿದ್ದಾರೆ, 2 ತರ ಪ್ಯಾಟಿ ಹಾಕಿದ್ದಾರೆ. ನೋಡೋಣ ಹೆಂಗುರು ತಿನ್ನೋದು. ಇಷ್ಟಪ್ಪ ಐತೆ. ಸಕ್ಕದಾಗೈತೆ. ಫುಲ್ಲು ಒಳಗಡೆ ಏನೋ ಆಗಿದ್ದಾರೆ. ಫುಲ್ ಕ್ರಿಸ್ಪಿ. ಬಾಯಿ ಇಟ್ರೆ ಫುಲ್ ಕರಮ್ ಅಂತೈತೆ. ಫುಲ್ ಕ್ರಿಸ್ಪಿ ಆಗೈತೆ. 2 ತರ ಪ್ಯಾಟಿ ಹಾಕವ್ರೆ. ಇದಕ್ಕೆ ಬೇರೆ ತರ ಏನೋ ಒಳಗಡೆ ಸಾಸ್ ಹಾಕವ್ರೆ. ತುಂಬಾ ಸಕ್ಕದಾಗೈತೆ. ಇದಕ್ಕೆ 63 ರೂಪಾಯಿ, ಇದಕ್ಕೆ 255 ರೂಪಾಯಿ. 250 ರೂಪಾಯಿಗೆ ಏನ್ ಕೊಡ್ಬೇಕು ಅದು ಕರೆಕ್ಟಾಗಿ ಕೊಟ್ಟವ್ರೆ. ಸಕ್ಕದಾಗೈತೆ. ನೋಡೋಣ, ಇದನ್ನ ಸಾಸ್ ಹಾಕೊಂಡು ಸರಿ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸಕ್ಕದಾಗೈತೆ. ನೀವು ಏನಕ್ಕೆ ಇದು 63 ರೂಪಾಯಿ, ಏನಕ್ಕೆ ಇದು 255 ರೂಪಾಯಿ ಅಂತ ಅಂದ್ರೆ, ಅದಕ್ಕೆ ಫುಲ್ ಕ್ರಿಸ್ಪಿ ಅಂದ್ರೆ ಫುಲ್ ಕ್ರಿಸ್ಪಿ, ಮತ್ತೆ ಅವ್ರು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಎಲ್ಲ ಸಕ್ಕದಾಗೈತೆ. 63 ರೂಪಾಯಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟವ್ರೆ. 255 ರೂಪಾಯಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟವ್ರೆ. 255 ರೂಪಾಯಿಂದು ಸಕ್ಕದಾಗೈತೆ. ಇದು ಅಷ್ಟೇ, ಇದಕ್ಕೂ ನಿಮಗೆ ಪ್ರೈಸ್ಗೆ 63 ರೂಪಾಯಿಗೆ ತಕ್ಕನ ಕರೆಕ್ಟಾಗಿ ಐತೆ. ಇದಕ್ಕೂ ಅಷ್ಟೇ, ಇದಕ್ಕೆ ಸಾಸ್ ಹಾಕೊಂಡು ತಿಂದ್ರೆ ಸಕ್ಕದಾಗೈತೆ. ಇದಕ್ಕೆ ನೀವು ಸಾಸು ಬೇಡ, ಏನೂ ಬೇಡ. ಸಕ್ಕದಾಗೈತೆ. ಒಂದ್ಸಲ ತಿನ್ನಿ ಕಳೆದೋಯ್ತೀರ. ನೋಡಿ 255 ರೂಪಾಯಿಂದು ಏನು ಸ್ಪೆಷಲ್ ಅಂತ ಇನ್ನೊಂದ್ಸರಿ ಹೇಳ್ತೀನಿ. ನೋಡಿ ಫುಲ್ಲು ಚೀಸು. ನೋಡಿ ಇಲ್ಲಿ ಪ್ಯಾಟಿ ಒಳಗೆ ಫುಲ್ಲು, ಇಲ್ಲಿ ನೋಡಿದ್ರೆ ಫುಲ್ಲು ಅಂದ್ರೆ ಫುಲ್ಲು ತಿಕ್ಕು ಚೀಸು. ಆಮೇಲೆ ನೋಡಿ ಇಲ್ಲಿ ಫುಲ್ಲು ತಿಕ್ ಚೀಸು, ಮೇಲ್ಗಡೆ ಫುಲ್ಲು ಕ್ರಿಸ್ಪಿ ಆಗಿರೋ ಪ್ಯಾಟಿ. ತಿಂತ ಇದ್ರೆ ಫುಲ್ ಬಾಯೆಲ್ಲ ಚೀಸು, ಫುಲ್ ಕ್ರಿಸ್ಪಿ. ಹೆಂಗೈತೆ ಗೊತ್ತಾ? ಫುಲ್ ಬಾಯೆಲ್ಲ ಚೀಸು, ಫುಲ್ಲು ಕ್ರಿಸ್ಪಿ ಪ್ಯಾಟಿ. ಸಕ್ಕದಾಗೈತೆ ಗುರು. 255 ರೂಪಾಯಿಂದು ಸಕ್ಕದೈತೆ. ಬನ್ನಿ ಒಂದ್ಸಲ ಟ್ರೈ ಮಾಡಿ. ಇವನು 255 ರೂಪಾಯಿ ಪ್ರಮಾಣ ಮಾಡ್ತಾವನಲ್ಲ ಅಂತ ನೀವು ಅನ್ಕೋಬಹುದು. ಅಷ್ಟೇ ಸಕ್ಕದಾಗೈತೆ. ಇವಾಗ ನಾನು ತಿಂದ್ಬಿಟ್ಟು 60 ರೂಪಾಯಿ ಹೆಂಗಿತ್ತು, 255 ರೂಪಾಯಿ ಹೆಂಗಿತ್ತು ಅಂತ ಹೇಳಿದೆ. ಇವಾಗ ನನ್ನ ಫ್ರೆಂಡ್ ಅದನ್ನ ಟ್ರೈ ಮಾಡ್ಬಿಟ್ಟು ಅವನಿಗೆ ಹೆಂಗ್ ಅನ್ನಿಸ್ತು, ಅವನಿಗೆ ಏನು ಇಷ್ಟ ಆಯ್ತು ಅಂತ ಕೇಳ್ತೀನಿ. ಬನ್ನಿ. ಯಾವ ಟ್ರೈ ಮಾಡ್ತೀಯ ಫಸ್ಟ್ ಚಿಕ್ಕ ಟ್ರೈ ಮಾಡ್ತೀನಿ. ಮಾಡು. ಆಯ್ತು. ಹೆಂಗೈತೆ? ಓಕೆ, ಆ ಪ್ರೈಸ್ ತಕ್ಕನ ಓಕೆ. ಅದು ನೋಡೋಣ, ಇದು ತಿಂದು ನೋಡ್ತೀನಿ. ಇವಾಗ 255 ರೂಪಾಯಿ ತಿಂತಿದ್ದಾನೆ. 255 ರೂಪಾಯಿಂದ ಹೆಂಗಿದೆ ಟೇಸ್ಟ್ ಹೇಳ್ತಾನೆ ನೋಡೋಣ. ತಿನ್ನು ಇನ್ನೊಂದ್ ಸ್ವಲ್ಪ. ಹೆಂಗಿತ್ತು 255 ರೂಪಾಯಿ? ಸಕ್ಕದಾಗಿದೆ. ಇನ್ನೊಂದು ಬೈಟ್ ತಗೊಂಡ್ಬಿಡ್ತೀನಿ ನಾನು. ಹೇಳಕ್ಕೆ ಆಯ್ತಲ್ಲ, ಹಂಗಿದೆ. ಫುಲ್ ಕ್ರಿಸ್ಪಿಯಾಗಿ ಆ ಸಾಸಸ್ಸು ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು. ಯಾವ್ದು 255 ರೂಪಾಯಿ? 255 ರೂಪಾಯಿ. ಅದ್ರ ತಕ್ಕನಾಗೆ ಅದು ಕ್ವಾಲಿಟಿ, ಅದು ಫಿಲ್ ಎಲ್ಲ ನೀಟಾಗಿ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ನೆಕ್ಸ್ಟು ಯಾವ ಫುಡ್ನ ಕಾಸ್ಟ್ಲಿಯೆಸ್ಟು ಅಥವಾ ಚೀಪೆಸ್ಟು, ಯಾವ ಫುಡ್ನ ನಾನು ಕಾಸ್ಟ್ಲಿಯೆಸ್ಟ್ ಯಾವುದು, ಚೀಪೆಸ್ಟ್ ಯಾವುದು ಅಂತ ರಿವ್ಯೂ ಮಾಡಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.